ಡಾಕ್ಟರ್ ದೇವಿಕಾ ಗುಣಶೀಲ ಅವರು ಹಾಗೂ ಅವರ ಡಾಕ್ಟರ್ ರಾಜಶೇಖರ್ ನಾಯಕ್ ಅವರು ಮತ್ತು ಮತ್ತೊಬ್ಬರು ಅವರ ಡಾಕ್ಟರ್ ಮಾಧವಿ ಅವರು, ಶ್ರೀಮತಿ ಸುಲೋಚನಾ ಅವರ ಮಗಳು, ಅವರು ಕೂಡ ಡಾಕ್ಟರ್ ಆಗಿದ್ದಾರೆ. ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಎಲ್ಲ ಈ ಒಂದು ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ, ವೈದ್ಯರೇ ಮತ್ತು ಎಲ್ಲ ಶುಶ್ರೂಷಕರೇ ಮತ್ತು ಎಲ್ಲ ಇತರ ಎಲ್ಲ ಸಿಬ್ಬಂದಿಯವರೇ ಮತ್ತು ಬಂದಿರತಕ್ಕಂಥ ಮಾಧ್ಯಮ ಸ್ನೇಹಿತರೆ. ಗುಣಶೀಲ ಒಂದು ನರ್ಸಿಂಗ್ ಹೋಮ್ ಅಂತ ಇತ್ತು, ಇವಾಗ ಇಟ್ಸ್ ಕಾಲ್ಡ್ ಆಸ್ ಗುಣಶೀಲ ಹಾಸ್ಪಿಟಲ್. ಸೊ ಗುಣಶೀಲ ನರ್ಸಿಂಗ್ ಹೋಮ್ ಅಂತ ಬಹಳ ಪ್ರಖ್ಯಾತ. ಇಟ್ ವಾಸ್ ವೆರಿ ವೆಲ್ ನೋನ್ ನೇಮ್. ನಾವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಹೆಸರನ್ನು ಕೇಳ್ತಾ ಇದ್ದೋ. ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗುಣಶೀಲ ಮತ್ತು ಇನ್ನೊಂದು ಸೀತಾ ಬದೀಜ ಅಂತ ಒಂದಿತ್ತು. ಬೋತ್ ಪಾಪ್ಯುಲರ್ ಅಂಡ್ ವೆಲ್ ನೋನ್ ಹಾಸ್ಪಿಟಲ್ಸ್ ಅಂಡ್ ನರ್ಸಿಂಗ್ ಹೋಮ್ಸ್. ಸೊ ಇದರ ಒಂದು 50 years ಸರ್ವಿಸ್ ಇವತ್ತು ಆಗಿರುವಂಥದ್ದು ಬಹಳ ಸಂತೋಷದ ವಿಷಯ. ಸೊ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಗುಣಶೀಲ ಫಾರ್ ದೇರ್ ನ್ಯೂಮನ್ ಸರ್ವಿಸ್ ಟು ಬೆಂಗಳೂರು ಅಂಡ್ ಕರ್ನಾಟಕ. ಬಹಳ ಜನ ಇಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ. ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ. ಯಾಕಂದ್ರೆ ಒಂದ್ಸಲ ಬಂದು ಹೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಲ್ವಾ. ಆ ಥರ ಒಂದು ಸಂಬಂಧ ಬೆಳೆದಿರ್ತದೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ. ಮತ್ತು ಇದೊಂಥರ ಒಂದು ಫ್ಯಾಮಿಲಿ ರನ್ ಹಾಸ್ಪಿಟಲ್. ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋಗಿದೆ. ಅಂದರೆ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದು ಅದರ ಒಂದು ವ್ಯವಸ್ಥೆನೇ ಬೇರೆ. ಆದರೆ ಈ ಫ್ಯಾಮಿಲಿ ಆಸ್ಪತ್ರೆಗಳೇನಿರ್ತದೆ ಅಂದರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಅದು ಅವರಲ್ಲಿರುವಂಥ ಒಂದು ಸಿಸ್ಟಮೇ ಬೇರೆ ಇರ್ತದೆ. ಅವರ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಅಲ್ಲ, ಒಂದು ಒಳ್ಳೆಯ ಸೇವೆ ನೀಡಬೇಕು, ಒಳ್ಳೆಯ ಒಂದು ನಮ್ಮ ಪೇಷಂಟ್ಸ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಳಜಿ ಇರ್ತದೆ. ಲಿಟಲ್ ಬಿಟ್ ಮೋರ್ ಅಟೆನ್ಷನ್ ದೇ ಗಿವ್. Whereas a corporate hospital by itself, by the very word corporate means how to make a profit. Profit becomes a very big motive. So ಇವತ್ತು ಅದರ ಒಂದು ಹೆಚ್ಚು ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜನರಿಗೆ ಈ ತರಹದ ಒಂದು ಗುಣಮಟ್ಟ ಇರುವಂಥದ್ದು, ಎಲ್ಲ ಆಧುನಿಕ ವ್ಯವಸ್ಥೆಗಳಿರುವಂಥದ್ದು ಮತ್ತು ಒಳ್ಳೆಯ ಸೌಲಭ್ಯಗಳಿರುವಂಥದ್ದು, ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಅವರಿಗೆ ದುರುಪಯೋಗವನ್ನು ಪಡಿಸ್ಕೊಳ್ದೇನೆ ಚಿಕಿತ್ಸೆಯನ್ನು ನೀಡುವಂಥದ್ದು, ಅದು ಕೂಡ ಮುಖ್ಯ. ಇವತ್ತು ನಾವು ನೋಡ್ತೀವಿ ಒಂದ್ಸಲ ಅನೇಕ ಜನರಿಗೆ ಆಸ್ಪತ್ರೆ ಹೋಗೋದಕ್ಕೆ ಈಗ ಹೆದರ್ತಾರೆ. ಹೋದರೆ ಆ ಟೆಸ್ಟು, ಈ ಟೆಸ್ಟು, ಈ ಸ್ಕ್ಯಾನು, ಆ ಸ್ಕ್ಯಾನ್ ಅಂತ ಹೇಳಿ ಲಕ್ಷಾಂತರ ಬಿಲ್ ಮಾಡ್ಕೊಳ್ತಾರೆ. Whether it is needed or not, you don't know. Because some of the hospitals, they run it like a business. So many scans have to be done, so many MRIs have to be taken, so many tests have to be done. So ಆ ಥರದ ಒಂದು ಸಿಸ್ಟಮ್ನಲ್ಲಿ ಇವತ್ತಿನ ದಿವಸ ಆಗ್ತಾ ಇರುವಂಥದ್ದು ಆತಂಕಕಾರಿಯ ವಿಚಾರ ಆಗಿದೆ. So there has to be some way you have to think of how we can control those things. But anyway, so ಈ ಗುಣಶೀಲಾಗಿ ಇರುವಂಥದ್ದು ಏನಂತ ಹೇಳಿದ್ರೆ ನಂಬಿಕೆ, ಟ್ರಸ್ಟ್, ವಿಶ್ವಾಸ. ಅದು ಒಂದು ರಾತ್ರಿ ಬರೋದಿಲ್ಲ ಅಥವಾ ಒಂದು ವಾರದಲ್ಲಿ ಬರೋದಿಲ್ಲ, ಒಂದು ವರ್ಷದಲ್ಲಿ ಬರೋದಿಲ್ಲ. ಇದು ಬಹಳ ವರ್ಷಗಳಿಂದ ಅವರ ತಾಯಿಯವರು ಶ್ರೀಮತಿ ಸುಲೋಚನಾ ಅವರು ಮತ್ತು ಅವರ ಒಂದು ಏನು ಕುಟುಂಬದವರು ಇದನ್ನ ಮಾಡಿದ್ರು, ಅದನ್ನು ಉಳಿಸ್ಕೊಂಡು ಇವತ್ತು ಬಂದಿರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ನಾವು ನೋಡ್ತಾ ಇದ್ದೀವಿ ಅನೇಕ ಆಸ್ಪತ್ರೆಗಳು ಈ ಥರ ಏನು ಅವಾಗೆಲ್ಲ ಪ್ರಾರಂಭ ಆಗಿತ್ತು ಅದೆಲ್ಲ ಮುಚ್ಚೋಗ್ತಾ ಇರುವಂಥದ್ದು ಅಥವಾ ಇನ್ನೊಬ್ಬರಿಗೆ ಮಾರ್ಬಿಟ್ಟು ಹೋಗ್ಬಿಡ್ತಾವ್ರೆ. ಯಾಕಂದ್ರೆ 2ನೇ ಜನರೇಷನ್ 3ನೇ ಜನರೇಷನ್ ನಡ್ಸಕ್ಕೆ ಆಗ್ತಾ ಇಲ್ಲ, ಅಥವಾ ಅವ್ರಿಗೆ ಅಷ್ಟೇ ಆಸಕ್ತಿ ಇರೋದಿಲ್ಲ ಮತ್ತು ಆ ಕಮಿಟ್ಮೆಂಟ್ ಇರೋದಿಲ್ಲ. ಆದರೆ ಇಲ್ಲಿ ನನಗೇನು ಖುಷಿ ಅಂತ ಹೇಳಿದ್ರೆ, ಐ ಆಮ್ ವೆರಿ ಹ್ಯಾಪಿ ದಟ್ ಚಿಲ್ಡ್ರನ್ ಆ್ಯಂಡ್ ದ ಡಾಟರ್ ಆ್ಯಂಡ್ ದ ಸನ್-ಇನ್-ಲಾ have taken it forward, taking the legacy forward, and not only taking it forward but improving upon the founder's vision. So that I think is really wonderful. ಬಹಳ ಸಂತೋಷ ಆಗ್ತದೆ. ಈ ಥರ ಆಸ್ಪತ್ರೆ ಇನ್ನೂ ಹೆಚ್ಚು ಬೇಕು ನಮಗೆ ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕದಲ್ಲಿ. ಇವತ್ತು ಈ ಥರದ ಆಸ್ಪತ್ರೆ ಒಂದು ಫ್ಯಾಮಿಲಿ ಮೆಂಬರ್ಸು ಅದನ್ನು ನಡೆಸುವಂಥದ್ದು, ಆ ಥರದ ಆಸ್ಪತ್ರೆಗಳು ಇವತ್ತು ನಾವು ತಾಲೂಕಾ ಮಟ್ಟದಲ್ಲಿ ಮತ್ತು ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ನೋಡ್ತಾ ಇದ್ದೀವಿ. ಸುಮಾರು ಕಡೆ ಈ ಥರ ಫ್ಯಾಮಿಲಿ ರನ್ ಹಾಸ್ಪಿಟಲ್ಸ್. ಸೊ ಈ ಥರದಾದಾಗ ಖಂಡಿತ ನಮ್ಮ ಆರೋಗ್ಯ ಸೇವೆಗೆ ಒಂದು ಭಾಳ ಮುಖ್ಯವಾದಂಥ ಒಂದು ಕೆಲಸ, ಅವರ ಅವಶ್ಯಕತೆ ಭಾಳ ಹೆಚ್ಚಾಗಿರುವಂಥದ್ದು ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಖಂಡಿತ ಏನು ಅವರು ಹೇಳಿದ್ರು, ಇವತ್ತು ತಾಯಿಯ ಒಂದು ಏನು ಅದರಲ್ಲೂ ಕೂಡ ಹೆಣ್ಣಿನ ವಿಚಾರ ಬಂದಾಗ ನಮ್ಮ ಸಮಾಜದಲ್ಲಿ ಯಾವಾಗಲೂ ಕೂಡ
ಅದು ಬಹಳಷ್ಟು ಬೇರೆ ಬೇರೆ ನಮ್ಮ ಸಮಾಜ ಒಂದೇ ಇಡೀ ಪ್ರಪಂಚದಲ್ಲಿ ಆ ಥರನೇ ಸ್ವಲ್ಪ ಅವರನ್ನು ಎರಡನೇ ಪಂಕ್ತಿಯಲ್ಲಿ ನೋಡುವಂಥ ವ್ಯವಸ್ಥೆ ಸಮಾಜದಲ್ಲಿ ಇದ್ದಂತೆ ಸೆಕೆಂಡ್ ಕ್ಲಾಸ್ ಆಗಿ ನೋಡ್ತಾರೆ. ಸೆಕೆಂಡ್ ಕ್ಲಾಸ್ ಇರ್ತದೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಗಂಡು ಹುಟ್ಟಿದ್ರೆ ಖುಷಿ, ಹೆಣ್ಣು ಹುಟ್ಟಿದ್ರೆ ಏನೋ ಒಂದ್ ಕಡೆ ಏನೋ ಆಗೋಯ್ತಲ್ಲಪ್ಪ ಅಂತ ಆ ರೀತಿಯಾದಂಥ ಯೋಚನೆಗಳು ಹಿಂದೆಲ್ಲ ಇರ್ತಾ ಇತ್ತು. ಈಗಲೂ ಇದೆ. ಈಗ ನಾವು ನೋಡ್ತೀವಿ ಈ ಬಾಣಂತಿ ಏನು ನಮ್ಮ ಈ ಏನ್ ಹೇಳ್ತೀವಿ ನಾವು Minister for Health and Family Welfare, Shri Dinesh Gundarao, my dear friends, members of the press and the media, we are 50 years old this year, a huge achievement for a hospital that has served not only patients from Bangalore and Karnataka, but the entire South India. Our future vision is to make world-class infertility services available in Tier 2 and Tier 3 cities. Infertility treatment needs a lot of visits to the hospital. It's not a single visit treatment. So people from remote places find it very difficult to go to bigger cities, stay there, take treatment, in addition to the expenses that are incurred in the treatment itself. So our vision is to provide this kind of care in Tier 2 and Tier 3 cities so that the burden of traveling and staying in a big city is reduced for the patients. There is a challenge. The challenge is to provide the same quality of treatment that we provide here in Baswantagudi, all over these Tier 2 and Tier 3 cities. That needs a very dedicated team, and we are continuously looking for like-minded, dedicated doctors and team that will help us set up these centers. We already started in Ballari, and that center is doing pretty well. And obviously, the cost of treatment is much less in those centers because the affordability is different from place to place. We do a little bit of charity ourselves. We have treated over 100 couples in what we call the Thai Bhagya scheme at a highly subsidized price. And we identify these people, get them to tell us their income levels and all that, and then we do it at a subsidized level. And we also have been storing eggs and sperm and embryos free of charge for cancer-affected patients who would want to start a family once their cancer treatment is over. We have the Adya Human Milk Bank. The human milk is critical for the survival of neonatal premature children. Without that, they don't see a chance of survival. So we have, with Rotary, started a human milk bank where we request donors, mothers who have excess milk to donate the milk. We have a process of sterilizing that milk and we sell it at 6 rupees, which is a not-for-profit cost, whereas commercial places they sell for 40-50 rupees. And for the government hospitals, we provide this completely free of charge. We also have healthy snacks given to the school children around the hospital. About 180 to 200 children get a snack at about school leaving time at about 3 o'clock in the afternoon, and that's been going on for the last 7 years. Over the years, we felt that just having a lady help her become pregnant and then see her through the pregnancy and childbirth is not enough. We also need to make sure that the child that is born is healthy and able to lead a normal life in the event that the child has certain problems. And in that context, we came up with the idea of starting a child development center. It is very important to identify these problems in the children early enough so that they can be completely cured of their problem. For example, we have seen people having stammering, which can be a disability for a person throughout his life, whether it is giving a speech, whether it is attending an interview, or whether expressing themselves in public. It becomes a huge challenge, and their entire life they spend with some kind of an inferiority complex. Now, problems like this, if intervention happens early, they can be completely off stammering. Similarly, there are so many neurological disorders, muscular disorders, which can be completely treated if you identify the problem early. So, we try to identify these problems early, and then interventions are done in our child development center, where there is a speech therapist, a physiotherapist, occupational therapist, and a specialist person with neurodevelopmental experience in child development. So this is something that we have added, which was inaugurated by the Honorable Minister today.